ಮೇ 3ನೇ ತಾರೀಕು ನೀಟ್ UG ಪರೀಕ್ಷೆ ನಡೆದಿತ್ತು. ಆದ್ರೆ ಈಗ ಬ್ರೇಕಿಂಗ್ ಆಗಿ ಬರ್ತಾ ಇರುವಂತಹ ಸುದ್ದಿ ಏನ್ ಹೇಳುತ್ತೆ ಅಂತಂದ್ರೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಏನಿದೆ ಅದು ಹೇಳ್ತಾ ಇದೆ ಮೇ 3ನೇ ತಾರೀಕು ನಡೆದಿರುವಂತಹ ಈ ಪರೀಕ್ಷೆಯನ್ನ ರದ್ದುಗೊಳಿಸ್ತಾ ಇದೀವಿ ಅಂತ ಹೇಳಿ ಅವರು ತಮ್ಮ ಅಫಿಷಿಯಲ್ ಟ್ವಿಟರ್ ವೆಬ್ಸೈಟ್ ನಲ್ಲಿ ಹಾಕೊಂಡಿದ್ದಾರೆ. ಸೊ ಹಾಗಾದ್ರೆ 10 ದಿನಗಳ ಹಿಂದೆ ಬರೆದಂತಹ ಈ ಒಂದು ದೊಡ್ಡ ಮಟ್ಟದ ಎಕ್ಸಾಮ್ ಇದು. ಮೆಡಿಕಲ್ ಆಸ್ಪಿರೆಂಟ್ಸ್ ಎಲ್ಲರೂ ಲಕ್ಷಾಂತರ ವಿದ್ಯಾರ್ಥಿಗಳು ಬರೆದಂತಹ ಈ ಒಂದು ಎಕ್ಸಾಮ್ ಈಗ ರದ್ದು ಮಾಡಲಾಗಿದೆ ಅಂತ ಹೇಳಿ. ಹಾಗಾದ್ರೆ ಯಾಕೆ ರದ್ದು ಮಾಡಲಾಯಿತು ಅಂತ ಹೇಳಿದ್ರೆ, ರಾಜಸ್ಥಾನದಲ್ಲಿ ಪೇಪರ್ ಲೀಕ್ ಆಗಿದೆ ಅನ್ನುವಂತಹ ಒಂದಷ್ಟು ವರದಿಗಳು ಓಡಾಡ್ತಾ ಇದ್ವು. ಅದಕ್ಕೆ ಒಂದು ರಾಜಸ್ಥಾನದ ಸ್ಪೆಷಲ್ ಆಪರೇಷನ್ ಗ್ರೂಪ್ಗೆ ನೀವು ಸ್ವತಂತ್ರವಾಗಿ ತನಿಖೆ ಮಾಡಿ ಅಂತಲೂ ಸಹ ಹೇಳಿತ್ತು. ಆ ಒಂದು ತನಿಖೆಯ ಆಧಾರದ ಮೇಲೆ ಅದರಿಂದ ಬಂದಿರುವಂತಹ ಫಲಿತಾಂಶಗಳು ಏನ್ ಹೇಳ್ತಾ ಇದೆ ಅಂತಂದ್ರೆ, ಸಜೆಷನ್ ಪೇಪರ್ ಏನ್ ಕೊಟ್ಟಿರ್ತಾರೆ ಅದರಲ್ಲಿ ಸರಿಸುಮಾರು 120 ಕ್ವೆಶ್ಚನ್ಗಳು ನಿಜವಾದ ಆಕ್ಚುಯಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಮ್ಯಾಚ್ ಆಗ್ತಾ ಇತ್ತು ಅಂತ ಹೇಳಿ ಗೊತ್ತಾಗಿದೆ. ಹಾಗಾಗಿ ನಾವು ಟ್ರಾನ್ಸ್ಪರೆನ್ಸಿಯನ್ನ ಕಾಪಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಹಾಗೆ ಲಕ್ಷಾಂತರ ವಿದ್ಯಾರ್ಥಿಗಳು ತುಂಬಾ ವರ್ಷಗಳಿಂದ ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತಾರೆ, ಅವ್ರು ಯಾರಿಗೂ ಮೋಸ ಆಗ್ಬಾರ್ದು, ಹಾಗಾಗಿ ನಾವು ಈ ಒಂದು ಎಕ್ಸಾಮ್ ಅನ್ನ ರದ್ದು ಮಾಡ್ತಿದೀವಿ ಅಂತ ಹೇಳಿ ಈ ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ. ಇದು ತುಂಬಾ ಜನರಲ್ಲಿ ಬೇಸರ ಉಂಟು ಮಾಡಿದೆ, ಹೌದು. ಆದ್ರೆ ಇಲ್ಲಿ ಮುಂದೇನು ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಅದಕ್ಕೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದರ ಒಂದು ಕುರಿತಾಗಿ ಮರು ಪರೀಕ್ಷೆ ಇರುತ್ತೆ, ಅಂದ್ರೆ ನೀಟ್ದು ಎಕ್ಸಾಮು ಮತ್ತೆ ಕಂಡಕ್ಟ್ ಮಾಡ್ಲಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಯಾರು ಸಹ ಬೇಜಾರ್ ಮಾಡ್ಕೊಳ್ಬಾರ್ದು. ಅಂಡ್ ಹಾಗೆ ಇನ್ನು ಇದ್ರ ಕುರಿತಾಗಿ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ನೀವು NTA ವೆಬ್ಸೈಟ್ಗೆ ಹೋಗಿ ಇನ್ನೂ ಸಹ ಪಡ್ಕೊಳ್ಬಹುದು. ಯಾರು ಪೇರೆಂಟ್ಸು ಯಾವ ಸ್ಟೂಡೆಂಟು ಸಹ ಹತಾಶರಾಗಬೇಡಿ ಅಂತ ಹೇಳ್ತಾ, ನಿಮಗೇನ್ ಅನ್ಸುತ್ತೆ, ಈ ಒಂದು ಪರೀಕ್ಷೆ ರದ್ದಾಗಿರೋದು ನಿಜಕ್ಕೂ ಸೂಕ್ತ ಅನ್ಸುತ್ತಾ ಅಥವಾ ಆಗ್ಬಾರ್ದಾಗಿತ್ತು, ಮರು ಪರೀಕ್ಷೆ ಇವಾಗ ಏನಾಗುತ್ತೆ ಅದು ತಪ್ಪು ನಿರ್ಧಾರ ಅಂತ ಅನಿಸ್ತಾ ಇದೆಯಾ? ನಿಮಗೇನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿಯ ಕ್ವಾಲಿಟಿ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುಮನ್ TV ಕನ್ನಡ ಎಜುಕೇಶನ್.